ಅದು ಸಿದ್ಧಾರೂಢರ ಸಂಘದಾಗ ಇರಾಕೈತದ. ಎಲ್ಲರೂ ಹೆದರಾಕತ್ರು, ಯಪ್ಪ ನಿಮ್ಮ ಸಂಘದಾಗ ಹುಲಿ ಇರ್ತೈತ್ಲೆ. ಅದೇನು ಮಾಡೋದಿಲ್ಲ ಬರುತ್ತೇಳಿ ಅವರು ತೊಡಿ ಮ್ಯಾಗ ಆಡೋದು, ಅವ್ರ ಕಾಲ ಮ್ಯಾಗ ಇರೋದು. ನಿನ್ನ ನೋಡಿ ಮಂದಿ ಅನ್ಸ್ತಾರೆ ಹೋಗೋಣ ಹೋಗ್ತಿದ್ರು. ಹುಲಿ ನೋಡ್ರಿ ಎಂಥ ಶಕ್ತಿ ಇರ್ಬೇಕು ಮಹಾತ್ಮರಲ್ಲಿ. ಹಿಂಗೆ ಮಾಡ್ತಿತ್ತು. ಮಾಡೋದು ಅಷ್ಟು ತಡ ಮುಂದೆ ಏನಾಯ್ತು ಅಂದ್ರೆ ಇದು ಸುದ್ದಿ ಬ್ಯಾಡನಿಗೆ ಗೊತ್ತಾಯಿತು. ಬ್ಯಾಡ ಅಂತ ಇದ್ದಾನೆ. ಇದ್ರ ಚರ್ಮ ಕೊಟ್ರೆ ಆಗಿನ ಕಾಲದಾಗ ಎಷ್ಟೋ ಬಕ್ಷಿಸ್ ಕೊಡ್ತಿದ್ರ. ಇದ್ರ ಚರ್ಮ ಒಬ್ರಿಗೆ ಬೇಕಾಗೈತಿ ಅಂತ ತಿಳಿದು ಏನು ಮಾಡಿದ, ಬಂದೂಕವನ್ನು ತೆಗೆದುಕೊಂಡು ಬಂದ ಏನು ಮಾಡಿದ, ಅದಕ್ಕೆ ಗುಂಡು ಹಾಕಕ್ಕೆ ಪ್ರಯತ್ನ ಮಾಡಿದ. ಅದು ಹುಲಿ ಅವನ ಜೋಡಿ ಸೆಣಸಾಟವನ್ನು ಆಡಿ ಅವನ್ನೆಲ್ಲ ಮೇಲೆ ಹರಿದು ಬಿಡ್ತು. ಆದರೂ ಸಹಿತ ಬಿಡಲಿಲ್ಲ, ಗುಂಡು ಹಾಕೇ ಬಿಟ್ಟ. ಅದೇನು ಮಾಡ್ತ್ರಿ, ಅರ್ಜೀವ್ ಆಯ್ತು ಹುಲಿ. ಅರ್ಜೀವ್ ಆಯಿತು, ಅಲ್ಲೇ ಸಾಯ್ಲಿಲ್ರದ. ಸಾಯುಸ್ನಾಗ ಎಲ್ಲಿ ಬತ್ತಂದ್ರೆ ಓಡ್ಕೋತ ಸಿದ್ಧಾರೂಢ ಹತ್ರ ಬತ್ತ. ನೋಡ್ರಿ ಎಂಥ ಒಂದು ಸಂಸ್ಕಾರ ಇರ್ಬೇಕು ಹುಲಿ. ಬರೋದು ಅಟ್ಟ ತಡ ಕಣ್ಣಾಗ ಕಣ್ಣೀರು ಬರ್ತಿದ್ದು ಹುಲಿಗೆ. ಮನುಷ್ಯರಿಗೆ ಕಣ್ಣೀರು ಬರುವಲ್ಲ ಈಗ. ಬರೋದು ಅಟ್ಟ ತಡ ನಿಮ್ಮ ಮುಂದೆ ಹೇಳ್ತಾ ಇದ್ದೇನು. ರಕ್ತ ಎಲ್ಲ ಸೋರಿತ್ತು ಪಾಪ. ಒಂದೆರಡು ಗುಂಡು ಹಾಕಿದ್ದವ. ಕಣ್ಣೀರು ಬಂದಿತ್ತು. ನಾ ಇನ್ನು ನಿನ್ನ ಬಿಟ್ಟು ಹೋಗ್ತಾನೆ ಹೆಂಗೆ ಅನ್ನೋಂಗೆ ಮಾಡ್ತಿತ್ತು ಹುಲಿ ಅವ್ರಿಗೆ. ಆಗ ಸಿದ್ಧಾರೂಢ ಅಜ್ಜಾರ ಅಂದ್ರತ್ತ, ಏನು ಬಿಟ್ಟು ಹೋದ್ರೂ ಚಿಂತೆ ಇಲ್ಲೋ, ನೀ ಅಳಕ್ಕೆ ಹೋಗಬೇಡ. ಹುಲಿಗೆ ಹೇಳ್ತಾರವ್ರು, ನೀ ಅಳಕ್ಕೆ ಹೋಗಬೇಡ, ನೀ ದುಃಖ ಪಡಕ್ಕೆ ಹೋಗಬೇಡ. ನೀ ಏನು ನನ್ನ ಸಂಘದಾಗಿದ್ದುಕೊಂಡು ನಾನು ನೋಡ್ಕೋತ ಪ್ರಾಣವನ್ನು ಬಿಟ್ಟಿದ್ದಿಲ್ಲ, ಏನು ಮಾಡ್ತಿ ಮುಂದಿನ ಜನ್ಮದಾಗ ಮತ್ತು ನನ್ನ ಶಿಷ್ಯಾಗಿ ಹುಟ್ಟಿ ಬರ್ತಿ. ನಿಶ್ಚಿಂತಿಲ್ಲ ಪ್ರಾಣ ತ್ಯಾಗ ಮಾಡ ಅಂದ್ರತ. ಅವ್ರ ಕಾಲ ಮೇಲೆ ಬಿದ್ದು ಪ್ರಾಣ ಬಿಡ್ತೈತೆ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತಂತೆ ಕಲೇವರಂ. ನಾವು ಸಾಯುತ್ನಾಗ ಯಾವ ವಾಸನ ಇಟ್ಕೋತೀವಲ್ಲ ಹಂಗ ಜನ್ಮನ ತಕ್ಕಂತ ತಯಾರಾಗ್ತೈತಿ ನಮಗೆ. ಅದಕ್ಕಾಗಿ ಸಾಯುತ್ನಾಗ ಶಿವನ ಓಂ ನಮಃ ಶಿವಾಯ ಹತ್ತಿರ್ತಾರೆ ನೋಡ್ರಿ. ಇವ್ರು ಒಂದೊಂದು ಪಾರ್ಲೇಜಿ ತೊಗೊಂಡು ಹೋಗಿರ್ತಾರೆ, ಎಲ್ಲ ನಿಂತಿರ್ತೈತಿ ಅದ್ರದ್ದು. ಕಾಕಾ ಗುರ್ತೈತಿ ನಮ್ಮ ಪಾರೋನಂತವ್ರು ಅದ್ರ ಬಗ್ಗಿನ ರೀ. ಕಾಕಾ ಗುರ್ತೈತಿ ನಾ ಪಾರೋ ಅದನ ಎಲ್ಲಿದ ಬಂದ್ರು ಒಯ್ಯಾಕತ್ರ ತಾನು. ಯಾಕೆ ಜೀವನ ಪರ್ಯಂತರವಾಗಿ ಮಹಾತ್ಮರ ಸಂಘವನ್ನು ಮಾಡಿಲ್ಲ, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿಲ್ಲ. ಅವ ಅಂತ ಇದ್ದಾನೆ, ಜೀವನ ಪರ್ಯಂತರವಾಗಿ ಮಹಾತ್ಮರ ಸಂಘದಾಗ ಇರಬೇಕಲ್ಲ, ಮಹಾತ್ಮರ ವಾಣಿಯನ್ನು ಕೇಳಬೇಕಲ್ಲ, ಸದೈವ ಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ಬೇಕಲ್ಲ. ನೀವು ದಗ್ಧ ಮಾಡುವಾರಕರೆ ಮನಸ್ಸಿನಿಂದ ಏನು ಮಾಡ್ಬೇಕ್ರಿ, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು. ಆದ ಸಂಸ್ಕಾರ ಇತ್ತಿಲ್ಲೋ ನಮ್ಮ ಜೀವ ಹೋಗುತ್ತನಾಗ ಅದ ಸಂಸ್ಕಾರ ಬರ್ತಾವ. ಇಲ್ಲರ ಬಂದ್ರೆ ಒಯ್ಯಾಕತ್ರ ಹೇಳಲೆ. ಇವ್ರು ಒಂದು 10 ರೂಪಾಯಿ ಬಿಸ್ಕಿಟ್ ಪುಡಿ ಒಯ್ದಿರ್ತಾರೆ, ಎಲ್ಲ ನಿಂತಿರ್ತೈತೆ, ಕೈಯಾಗ ಕಾಲ ಲಾಡಿ ಸತ್ತಿರ್ತಾವ. ಸಾಯನ ಕಾಕಾ ನನ್ನ ಗುರ್ತ ಹಿಡಿತೇನ. ಕಾಕಾ ಹೋಗ್ತಿರ್ತಾನೆ ಹೆಂಗೆ ಹೋಗ್ತಿರ್ತಾನು. ಬಂದ್ರೆ 4 ಮಂದಿ ಬಂದ್ರೆ ಕ್ವಾರೆಲ್ಲ ಅದಾವ, ಕಣ್ಣು ಕಿಸಿದ್ದಾರ, ನನ್ನ ಮ್ಯಾಗ ಹಗ್ಗ ಹಾಕತ್ತಾರ ಅಂತಿದ್ದ ಅಂದ್ರೆ ಅವ ಯಮಲೋಕಕ್ಕೆ ಹೋಗ್ತಾನಂತ ತಿಳ್ಕೊಬೇಕು ನಾವು. ಅವ ಜೀವನ ಪರ್ಯಂತರ ಏನು ಮಾಡಿಲ್ಲ, ಪುಣ್ಯನ ಮಾಡಿಲ್ಲ, ನಾಮಸ್ಮರಣೆ ಮಾಡಿಲ್ಲ, ಸತ್ಸಂಗದಾಗ ಕಾಲು ಕಳೆದಿಲ್ಲ, ಊರು ಸಾಬರಿ ಮಾಡಿ ಮನೆ ತಿಂದು ಅವ್ರದ್ದು ಹಂಗೆ ಇವ್ರದ್ದು ಹಿಂಗೆ ಅನ್ಕೋತ ಮತ್ತು ಇವು ಪ್ರಾಣವನ್ನು ತ್ಯಾಗ ಮಾಡಿದಂದ್ರೆ ಮತ್ತು ಏನಾಗೋದು, ಹಂಗಾಗೋದಿಲ್ಲ. ಆದರೆ ಆ ಹುಲಿ ಏನು ಮಾಡ್ತೀರಿ, ಮಹಾತ್ಮರ ಸಂಘವನ್ನು ಮಾಡ್ತದ. ಏನು ಮಹಾತ್ಮರ ಸಂಘವನ್ನು ಮಾಡಿತ್ಲ, ಏನು ಮಾಡ್ತು ಅಂದ್ರೆ ಅಲ್ಲೇ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತದೆ. ಏನು ಅಲ್ಲೇ ಪ್ರಾಣವನ್ನು ತ್ಯಾಗ ಮಾಡಿತ್ಲ ಪುಣ್ಯಾತ್ಮರೇ, ಅದೇ ಅದು ಆ ಸಂಸ್ಕಾರ ಉಳಿತು ನೋಡೋದಕ್ಕೆ. ಏನು ಆ ಸಂಸ್ಕಾರ ಉಳಿತಲ್ಲ ನಿಮ್ಗೆ ಹೇಳ್ತಾ ಇದ್ದೇನು. ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಡ್ತದೆ ಹುಲಿ. ಯಾರ ಸಂಘ್ರಿ, ಮಹಾತ್ಮರ ಸಂಘ. ಅದಕ್ಕೆ ನಿಮಗೆ ತನ್ನ ತಿಳಿದೇ ಇರಲಿ, ಪ್ರವಚನ ಕೇಳಬೇಕು, ಮಹಾತ್ಮರ ಸಂಘದಾಗ ಇರಬೇಕು. ನಮಗೇನು ತಿಳಿದಿಲ್ರಿ, ನಮ್ಗೆ ಹಿಂಗೆ ಅನ್ಬೇಡ್ರಿ. ಎಲ್ಲಿ ಸತ್ಸಂಗ ಇರ್ತೈತೆ ಅಲ್ಲಿ ಹೋಗೋದನ್ನು ಅವ್ರ ದರ್ಶನ ಮಾಡ್ಕೊಂಡ್ರೆ ಅಷ್ಟು ಪುಣ್ಯ ಐತ್ರಿ. ಶಿವೋಗಿ ದರ್ಶನಂ ಪುಣ್ಯಂ ಹೇಳ್ತಾ ಇದ್ದಾರೆ. ಒಬ್ರು ಮಹಾತ್ಮರ ದರ್ಶನವನ್ನು ಮಾಡಿದ್ರೆ ಅಷ್ಟು 12 ಜ್ಯೋತಿರ್ಲಿಂಗ ಅಡ್ಡಾಡಿ ಎಷ್ಟು ಪುಣ್ಯ ಬರ್ತದಲ್ಲ, ಅಷ್ಟೊಬ್ರು ಮಹಾತ್ಮರ ದರ್ಶನವನ್ನು ಮಾಡುವುದರಿಂದ ಪುಣ್ಯ ಅದ. ಶಿವೋಗಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ. ಅವ್ರ ಪಾದವನ್ನು ಸ್ಪರ್ಶ ಮಾಡಿ ನಮಸ್ಕಾರವನ್ನು ಮಾಡಿದ್ವು ಅಂದ್ರೆ
ಜನ್ಮ ಜನ್ಮಾಂತರದಲ್ಲಿ ಪಾಪ ಅನ್ನತಕ್ಕಂಥದ್ದು ಪರಿಹಾರ ಆಗ್ತದೆ ಪುಣ್ಯಾತ್ಮರೇ. ಯೋಗಿ ಸಾಷ್ಟಾಂಗ ಮೋಕ್ಷ ಸಾಧನಂ. ಒಬ್ಬ ಮಹಾತ್ಮರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಅಂದ್ರೆ ನಮ್ಗೆ ಶಾಶ್ವತವಾದ ಸುಖ ಅನ್ನತಕ್ಕಂಥ ಸಿಗ್ತಾಯಿದೆ. ಇದಕ್ಕೆ ಏನು ಉದಾಹರಣೆ ಅಂದ್ರೆ ನಿಮ್ಗೆ ಹೇಳ್ತಾ ಇದ್ದೇನೆ. ಭಕ್ತ ಮಾರ್ಕಂಡೇಯ ಮುರ್ಕುಂಡ ಋಷಿ ಮೃದ್ವತಿ ಅನ್ನತಕ್ಕಂಥ ದಂಪತಿಗಂದು ಹುಟ್ಟಿದ್ದರು. ಮಕ್ಕಳು ಇರಲಿಲ್ಲ ಅವ್ರಿಗೆ. ಮೊದಲೇ ಮಕ್ಕಳು ಇದ್ದಾಗ ಅವ್ರು ತಪಸ್ಸು ಮಾಡಿದ್ರು ಪರಮಾತ್ಮನನ್ನು ಕುರಿತು. ತಪಸ್ಸು ಮಾಡಿದಾಗ ಪರಮಾತ್ಮ ಅವರ ಭಕ್ತಿಗೆ ಮೆಚ್ಚಿ, ನೀವು ಮಗ ಕೊಡ್ತಾನೆ, ಏನು 100 ವರ್ಷದವ ದೊಡ್ಡ ಮಗ ಬೇಕು, ಏನು 16 ವರ್ಷದವ ಹುಷಾರು ಮಗ ಬೇಕು ಅಂತೇಳಿ ಕೇಳ್ತಾ ಇದ್ದಾನೆ ಪರಮಾತ್ಮ. ಆಗ ಅವರಿಬ್ಬರು ಗಂಡ ಹೆಂಡತಿ ಮಾತಾಡ್ಕೋತಾರೆ. 100 ವರ್ಷ ಬದುಕಲು ದಡ್ಡ ಇದ್ರೆ ಏನು ಮಾಡೋದ, 16 ವರ್ಷದ ಇವ್ರು ಅಲ್ಕರೆ ಶಾನೆ ಮಗನ ಕೊಡು ಅಂದರು. ತಥಾಸ್ತು ಅಂದ ಪರಮಾತ್ಮ. ಮುಂದೆ ಗಂಡು ಮಗು ಹುಡ್ತಾರೆ ಅವ್ರಿಗೆ. ಗಂಡು ಮಗು ಹುಡ್ತು. ಅವ್ವ ಅಪ್ಪನ ಸಂಸ್ಕಾರ ಎಂಬಲ್ಲ ಅದಕ್ಕೂ. ಅದು ಏನು ಮಾಡ್ತ್ರಿ, ಹುಟ್ಟಿದಾಗಿನಿಂದಲೇ ಅವನ ಜೋಡಿ ಪೂಜೆ ಮಾಡೋದು, ಅಪ್ಪನ ಜೋಡಿ ಪೂಜೆ ಮಾಡೋದು, ಜಪ ತಪ, ಶಿವನ ನಾಮಸ್ಮರಣೆ, ಶಿವನ ಚಿಂತನೆ, ಮಹಾತ್ಮರನ್ನ ಕಂಡ್ರೆ ನಮಸ್ಕಾರ ಮಾಡೋದು, ಇದೆಲ್ಲ ಸಂಸ್ಕಾರ ಅದು ಏನಿದ್ರು ಆ ಬಾಲಕನಲ್ಲಿದ್ದು. ಅದು 16 ವರ್ಷ ಅಟ್ಟ ಆಯುಷ್ಯ ಇತ್ತು ಅವನು. 16 ವರ್ಷ ಅಟ್ಟ ಆಯುಷ್ಯ ಇತ್ತು. ಆಗ ಏನು ಮಾಡ್ತಾ ಅದು ಹುಡುಗ, ಅದಕ್ಕೆ ಗೊತ್ತಿರಲಿಲ್ಲ. ಅವ ಅಪ್ಪಗೆ ಅಷ್ಟು ಗೊತ್ತಿತ್ತದ. ಗೊತ್ತಾಯ್ತು. ಒಮ್ಮೆ ಏನಾಯ್ತು ಅಂದ್ರೆ ಸಪ್ತ ಋಷಿಗಳು ಹಿಂಗೆ ಹಾದಿಲಿ ಹೆಂಗೆ ಮಹಾತ್ಮರದ್ದು ಹೋಗ್ತಿರ್ತಾರಲ್ಲ ಜೈನ ಸನ್ಯಾಸಿಗಳು, ಹಂಗೆ ಹಾದು ಹೊಂಟಿದ್ರು. ಹೋಗುತ್ನಾಗ ಅದು ಹುಡುಗಿ ಏನು ಮಾಡ್ತೀವಿ, ಸಂಸ್ಕಾರ ಇತ್ತು ನೋಡ್ರಿ ಅದಕ್ಕೆ. ಮಹಾತ್ಮರು ನೋಡಿ ನಮಸ್ಕಾರ ಮಾಡೋದು. ಏನು ಮಹಾತ್ಮರು ನೋಡಿದ್ಲ ಅವ್ರಿಗೆ ನಮಸ್ಕಾರ ಮಾಡ್ಬೇಕನ್ನತಕ್ಕಂಥ ತೀವ್ರ ಇಚ್ಛೆ ಉಂಟಾಗ್ತದ ಮಾರ್ಕಂಡೇಯನಿಗೆ. ತೀವ್ರ ಇಚ್ಛೆ ಉಂಟಾಯಿತು. ಏನು ಮಾಡ್ತಾವೆ ಅಂದ್ರೆ ಕಲ್ಲ ಮುಳ್ಳ ಏನೆಲ್ಲ ಕಾಲಾಗಿತ್ತು ಅದ್ರ ಪರಿವಾ ಇಲ್ಲದೆ ಏನು ಮಾಡೋಕೈತ್ರ. ಅವರು ದಿನ್ನಿ ಮ್ಯಾಗಿದ್ರು, ಏರ್ ಮ್ಯಾಗ ರೋಡ್ಲೆ ಹೊಂಟಿದ್ರು. ಇವ್ ಕೆಳಗಿದ್ದ. ಅವ್ರನ್ನೇನು ನೋಡಿಲ್ಲ, ಸಪ್ತ ಋಷಿಗಳನ್ನ ನೋಡಿಲ್ಲ. ಭಾಳ ಖುಷಿ ಆತವ. ಇವರು ಹೋಗಬೇಕು, ಇವ್ರ ದರ್ಶನ ತೊಗೋಬೇಕು, ಇವರ ಒಂದು ಪಾದ ಸ್ಪರ್ಶನ ಮಾಡಬೇಕು ಅನ್ನತಕ್ಕಂಥ ಇಚ್ಛಾಯಿತು. ಓಡ್ಕೋತ ಕಲ್ಲು ಅನ್ಲಿಲ್ಲ, ಮುಳ್ಳು ಅನ್ಲಿಲ್ಲ, ಎದ್ದಿದ್ದು ಬಿದ್ದಿದ್ದು ಎಲ್ಲ ಮೇಯೆಲ್ಲ ಕೆತ್ತಿತ್ತು, ಮೇಯೆಲ್ಲ ಮೂಳು ಚುಚ್ಚಿದು. ಆದರೂ ಸಹಿತ ಏನಿರಲಿಲ್ಲ, ಶರೀರದ ಪರಿವ ಒಟ್ಟೇ ಇರಲಿಲ್ಲ. ಓಡ್ಕೋತ ಹೋದ. ಏನು ಸಪ್ತ ಋಷಿಗಳು ಹೋಗಿಲ್ಲ, ಹೊಂಟಿರ್ಲ, ವಾದನ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಮೇಲೆಲ್ಲ ಮೂಳು ನಟ್ಟಿದ್ದು, ತೊಗಲು ಕೆತ್ತಿತ್ತು, ಕಲ್ಲು ಬಡ್ದಿತ್ತು, ರಕ್ತ ಸೋರ್ತಿತ್ತು. ಶರೀರದ ಪರಿವಾನ ಮಾಡಲಿಲ್ಲವ. ಏನು ಮಾಡಿದ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಏನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರಲ್ಲ, ಆಗ ಸಪ್ತ ಋಷಿಗಳು ಅವನೊಂದು ಭಕ್ತಿಯನ್ನು ನೋಡಿ, ಅವನ ಮಹಾತ್ಮರ ಬಗ್ಗೆ ಇರತಕ್ಕಂಥ ಒಂದು ನಂಬಿಕೆಯನ್ನು ನೋಡಿ ಆಶೀರ್ವಾದವನ್ನು ಮಾಡಿದ್ರು. ಆಯುಷ್ಮಾನ್ ಭವ ಅಂತ ಆಶೀರ್ವಾದ. ಅವನು ಹಣೆ ಬರದಾಗ ಇರಲಿಲ್ಲದ. ಅವಾಗ ಪರಮಾತ್ಮ ಎಷ್ಟು ಆಯುಷ್ಯ ಕೊಟ್ಟಿದ್ರಿ, 16 ವರ್ಷ ಮಾತ್ರ ಆಯುಷ್ಯ ಕೊಟ್ಟಿದ್ದ. ಆದ್ರೆ ಅವ ಏನು ಮಾಡಿದ ಅಂದರೆ, ಯಾವಾಗ ಮಹಾತ್ಮರ ನೋಡಿ ನಮಸ್ಕಾರವನ್ನು ಮಾಡಿದ, ಸಾಷ್ಟಾಂಗವನ್ನು ಮಾಡಿದ, ಅವ್ರೇನು ಮಾಡ್ರು, ಆಯುಷ್ಮಾನ್ ಭವ ಅಂತ ಆಶೀರ್ವಾದವನ್ನು ಕೊಟ್ಟರು. ಮುಂದೆ 16 ವರ್ಷ ಆಗ್ತಾ ಬತ್ತು. ಬರು ತಡ ಇಲ್ಲ, ಅವ್ವ ಅಪ್ಪಗೆ ಚಿಂತೆ ಇತ್ತು. ಅವ್ವ ಅಪ್ಪಗೆ ಚಿಂತೆ ಆಯಿತು. ಅವ್ವ ಅಪ್ಪಗೆ ಚಿಂತೆ ಆತನ 16 ವರ್ಷದ ಅಟ್ಟ ಮಗನ ಬಿಡ್ಕೊಂಬಂದಿದ್ದೆವು, ನಾವೇನು ಮಾಡೋಣ ಅಂದಾಗ ಅವ್ವ ಅಪ್ಪ ಅಳಾಕತ್ರು. ಅವ್ವ ಅಪ್ಪ ಅಳು ನೋಡಿ ಮಗನಿಗೆ ತ್ರಾಸಾತು. ಅವ್ವ ಅಪ್ಪ ಅಳು ನೋಡಿ ಮಗನಿಗೆ ತ್ರಾಸ ಆಗ್ತಿತ್ತು ಅಂದ್ರೆ ಅವ್ನು ನಿಜವಾದ ಮಗ. ಮತ್ತು ಅವ್ವ ಅಪ್ಪ ತ್ರಾಸ್ನಾಗಿರೋದು ಇವ್ ಹಲ್ಕಿಸ್ಕೊತ್ಕೊಂಡೋದು ಅವ್ನ ಮಗ ಅಂತ. ಅವ್ನ ಮಕ್ಕಳಲ್ಲ ಇವೆಲ್ಲ ಇಕ್ಕಳು ಬೊಗಾಣಿ ಹಿಡಿದು ಇರ್ತವಲ್ಲ ಅಡುಗೆ ಮನ್ಯಾಗ, ಇಕ್ಕಳವು. ನಾವು ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಇಕ್ಕಳಲ್ಲ, ಪಕ್ಕ ಬಂಗಾರದವ. ನಿಮ್ಮ ಇಕ್ಕಳು, ಅವರು ಇಕ್ಕಳದಾವ. 25 ವರ್ಷ ಆತು ನಡೆಸಿದ್ವು, ಒಬ್ಬರು ಸುಧಾರಣೆ ಆಗಲಿಲ್ಲ. ಅವು ಇಕ್ಕಳದಾವ. ನನ್ನ ಹೆಣ್ಮಕ್ಳು ನನ್ನಂಗೆ ಆಗ್ಯಾವ, ಇಕ್ಕಳಲ್ಲ ಅವು. ಅವು ಪಕ್ಕ ಮಕ್ಕಳದಾವ. ಬೊಗಾನಿನೂ ಹಿಡಿದಿಲ್ಲ ಅವ. ನನ್ನ ಮಕ್ಕಳು ಹಿಡಿತಾರೆಲ್ಲ ಬೊಗಾನಿ. ನಾವತ್ತ ಏನು ಕೊಟ್ಟಿದ್ದು ಅವ್ರಿಗೆ ಮರ್ತಾಳೆ ಗಂಗವ್. ಮತ್ತೆ ತಿರುಗಿ ಬೀಳ್ದ ನಿಂಗೆ ರಿಕಾರ್ಡಿಂಗ್ ಆಗತೈತಿ ಇಲ್ಲಿ. ನೀ ಯಾವ ದೃಷ್ಟಿಲಿ ಮಾತಾಡ್ದೀಗ, ಹಂಗೆ ಹೋಗೋದೀಗ. ಅದಕ್ಕಾಗಿ ಇಲ್ಲಿ ಮುಂದೆ ತಂದೆ ತಾಯಿಗಳು ಅಳಾಕತ್ತರ್ರಿ. ಅಳಾಕತ್ತಾನ ಹುಡುಗ ಕೇಯ್ತು, ಪಾಪ ನೀವು ಯಾಕೆ ಅಳಾತ್ತೀರಿ, ನಿಮ್ಗೇನು ತ್ರಾಸ ಬಂದೈತಿ ಹೇಳುದ್ರಿ ಹೆಂಗ್ರಿ, ನಿಮ್ಗೆ ಸಾವು ಐತೈತಿ ಮಗ್ ಹೇಳ್ತಾರೆ ಹೆಂಗೆ ಪಾಪ.
ಆದರೂ ಸಹಿತ ಅವು ಹೇಳೋಣಾಗಲಿಲ್ಲ ಪಾಪ ತಾಯಿ ಕಳ್ಳ. ಅಪ್ಪ ನೀನು ಮಕ್ಕಳಿಗಿಲ್ಲಪ್ಪ ನಮಗೆ ಭಗವಂತ ನಿನಗೆ ಮಗ ಕೊಟ್ಟಾನು. ಅದು ಎಂಥ ಮಗ ಕೊಟ್ಟಾನು ಅಂದ್ರೆ ಆಯುಷ್ಯ ಕಡಿಮೆ ಇರತಕ್ಕಂಥ ಮಗ ಕೊಟ್ಟಿದ್ದಾನು. ನೀವ್ಯಾಕೆ ಚಿಂತೆ ಮಾಡ್ಯಾರ ಅಂದ. ನೀವು ಚಿಂತೆ ಮಾಡಬೇಡ್ರಿ ಅಂದ. ನಾ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡ್ತಾಯಿನು. ತಪಸ್ಸು ಮಾಡಿ ಏನು ಮಾಡ್ತಾಯಿನೋ ಆಯುಷ್ಯನ ವೃದ್ಧಿ ಮಾಡ್ಕೋತನಂತ ಹೇಳಿ ಏನು ಮಾಡ್ದ, ನಾ ಪರಮಾತ್ಮನನ್ನು ಕುರಿತು ಏನು ಮಾಡಕತ್ರಿ ತಪಸ್ಸನ್ನು ಮಾಡಕತ್ತಾವ. ತಪಸ್ಸನ್ನು ಮಾಡಕತ್ತ 16 ವರ್ಷ ಮುಗಿಯೋ ತಡ ಇಲ್ಲ. ಯಮ ಬಂದು ಪಾಶ ಹಾಕಿದ. ಯಮ ಬಂದೇನು ಪಾಶ ಆಗೋ ತಡ ಇದ್ದ ಲಿಂಗನ ಕೊಳ್ಳಿಗೆ ಬಿದ್ದಾವ. ಲಿಂಗದ ಕೊಳ್ಳಿಗೆ ಬಿದ್ದಾಗ ಪರಮಾತ್ಮ ಲಿಂಗದಿಂದ ಪ್ರತ್ಯಕ್ಷ ಆದ. ಇಲ್ಲ ಮತ್ತು ನನ್ನ ನೇಮ ನಾ ಎಲ್ಲೂ ತಪ್ಪಿಸಿಲ್ಲ. ಯಮ ಇವತ್ತು ಬಡವರೇ ಇರಲಿ ಬಲ್ಲವರೇ ಇರಲಿ ಎಲ್ಲರಿಗೂ ಒಂದೇ ನೇಮ್ ಇಟ್ಟಾವ ಯಮ ರೀ. ಎಲ್ಲರೂ ಲಂಚ ಕೊಟ್ಟರೆ ಏನಾರು ಕೆಲಸ ಮಾಡೋಕೆ ಬರ್ತೈತಿ, ಯಮನ ಮುಂದೆ ಏನು ನಡೀದಿಲ್ಲ. ಮತ್ತು ನಿಮ್ಮ ನೀ ಹೆಂಗೆ ಬದಲಾಯಿಸಿದೆ? 16 ವರ್ಷ ಮಾತ್ರ ಆಯುಷ್ಯ ಐತಿ ಅವಾಗ, ಅಷ್ಟೇ ನೀ ಆಯುಷ್ಯವನ್ನು ಕೊಟ್ಟಿದೀಯಾ. ಮತ್ತೀಗ ನಾ ಯಮ ಪಾಶವನ್ನು ಹಾಕಕ್ಕೆ ಬಂದಿದ್ದೇನೆ ನಂದ, ನೀ ಯಾಕೆ ಬಿಡುವಲ್ಲಿ ಅಂದಾಗ, ನೀ ಎಲ್ಲ 16 ವರ್ಷವನ್ನು ನೀ ಆಯುಷ್ಯ ಕೊಟ್ಟಿದ್ದಿ ಖರೆ. ಅವ ಏನು ಮಾಡ್ಯಾನಂದ್ರೆ ಸಪ್ತ ಋಷಿಗಳಿಗೆ ಏನು ಮಾಡ್ಯಾನ, ಅವ್ರ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾನೆ. ಅವ್ರ ಆಶೀರ್ವಾದದಿಂದ ಏನಾಗೈತೆ ಅಂದ್ರೆ ಅವ್ರ ಮನಪೂರ್ವಕವಾಗಿ ಏನು ಮಾಡ್ಯಾರ, ಆಶೀರ್ವಾದ ಮಾಡ್ಯಾರ. ಏನಂತ ಆಯುಷ್ಮಾನ್ ಭವ ಅಂತ ಆಶೀರ್ವಾದವನ್ನು ಮಾಡ್ಯಾರ. ಆ ಆಶೀರ್ವಾದದ ಫಲ ಅವರಿಗೆ ತಟ್ಟೈತಿ. ನಂದೇನಿಲ್ಲ. ಯಾಕಂದ್ರೆ ಮಹಾತ್ಮರ ಸಂಕಲ್ಪ ಯಾವಾಗಿದ್ರೂ ಸತ್ಯ ಇರ್ತದೆ. ಸತ್ಯ ಸಂಕಲ್ಪಕ ದಾತ ಭಗವಾನ್ ಹೈ ಅಂತಾರೆ. ಸತ್ಯ ಸಂಕಲ್ಪದ ದಾತ ಯಾರದಾರಿ? ಪರಮಾತ್ಮನ ಸ್ವರೂಪದಾರವರ. ಅವ್ರ ಸಂಕಲ್ಪ ಸುಳ್ಳಾಗೋದಿಲ್ಲ. ಯಾಕೆ? ಅಭಿವಾದನಶೀಲಸ್ಯ ನಿತ್ಯ ವೃದ್ಧೋಪಿ ಸೇವಿನ ಹೇಳ್ತಾ ಇದ್ದೇವೆ ಸುಭಾಷಿತ. ಏನಂದ್ರೆ ನಾವು ವಯಸ್ಸಾದವರನ್ನು, ಗುರುಗಳನ್ನು, ಹಿರಿಯರನ್ನು, ಮಹಾತ್ಮರನ್ನು ಅವರ ಸೇವೆಯನ್ನು ಮಾಡ್ರಂದ್ರೆ, ಅವರು ಮನಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ರಂದ್ರೆ ನಮ್ಮ ಹಣೆ ಬರದಾಗ ಏನು ಇರುವುದಿಲ್ಲಲ್ಲ, ಆಯುಷ್ಯ, ಯಶ, ಬಲ, ಸಿರಿ ಸಂಪತ್ತು ಅನ್ನತಕ್ಕಂಥದ್ದು ತಾನಾಗಿ ಬರ್ತದಂತ. ನಮ್ಮ ಹಣೆ ಬರದಾಗ ಇಲ್ದಿದ್ರೂ ಬರ್ತದಂತ ಅದ. ಯಾಕೆ? ಅಂಥ ಶಕ್ತಿ ಮಹಾತ್ಮರ ಸಂಘದಲ್ಲಿದ ಪುಣ್ಯಾತ್ಮರೇ. ಅದಕ್ಕಾಗಿ ನಾವೇನು ಮಾಡಬೇಕು? ಮಹಾತ್ಮರ ಸಂಘವನ್ನು ಮಾಡಬೇಕು. ನೋಡಿಲ್ಲ, ಸಿದ್ಧಾರೂಢ ಕಾಲಕ್ಕೆ ಕೈಲಾಸ ಮಂಟಪ ಯಾರು ಕಟ್ತಿದ್ರಿ? ಬಡಿಗೇರ ಕಾಳಪ್ಪ ಕೈಲಾಸ ಮಂಟಪ ಕಟ್ತಿದ್ದ. ಅವ್ರದ್ದೊಂದು ಸ್ವಭಾವ ರೀ. ನಾನು ಕಾಲು ತರಿಸ್ಬೇಕು ಭಾಳ ಕಡೆ ಆಗ ಏನಾಯ್ತು ರೀ, ಅವ್ ಬಡಿಗೇರ ಕಾಳಪ್ಪ ಒಂದು ಪದ್ಧತಿ. ಎಲ್ಲ ವಯಸ್ಸಾಗಿತ್ತ. ನಾನು ಎಲ್ಲ ಕಾರವಾರ ಮಕ್ಳಿಗೆ ಒಪ್ಪಿಸಿ ಹುಬ್ಬಳ್ಳಿಯಾಗ ಬಂದು ನಿಂತಿದ್ರೆ ಕೈಲಾಸ ಮಂಟಪ ನೋಡಿರಲಿ. ಈಗ ದೊಡ್ಡ ಕೈಲಾಸ ಮಂಟಪ ಐತ್ಲೆ, ಅಲ್ಲಿ ಮಂದಿ ಕೂತಿರ್ತಾರೆ ನೋಡಿ, ಕಟ್ಟಿಗೆಲೆ ಕಟ್ಟಿದೈತ್ಲೆ. ಅದನ್ನ ಕಟ್ಟಿದವ ಬಡಿಗೇರ ಕಾಳಪ್ಪ. ಹಾಂ, ಅವ್ನು ಬಡಿಗೇರ ಕಾಳಪ್ಪ ಅದನ್ನ ಕಟ್ತಿದ್ದ. ಅದು ಸಿದ್ಧಾರೂಢ ಅಜ್ಜಾರು ಇದ್ದಾಗನ ತಯಾರಾಗೈತಿ. ಅದು ಚಂದ ಐತಿ. ಅದು ಕಟ್ಟುತ್ನ್ಯಾಗ ಏನಾಗಿತ್ತು, ಅರ್ಧಕ್ಕೆ ಬಂದಿತ್ತು ರೀ. ಅರ್ಧಕ್ಕೆ ಬಂದಿತ್ತು. ಅವ್ರೊಂದು ಬಡಿಗೇರ ಕಾಳಪ್ಪದೊಂದು ಅದೊಂದು ನೇಮ್ ಇತ್ತು. ಒಂದು ಸಿದ್ಧಾರೂಢ ಅಜ್ಜಾರು ಎದ್ದು ಬಹಿರ್ದೇಶಿಗೆ ಹೋಗೋ ಹೊತ್ನ್ಯಾಗ ನಮಸ್ಕಾರ ಮಾಡೋದು, ಅವ್ರ ದರ್ಶನ ತಗೋದು, ಅದೊಂದು ಅವ್ನು ನೇಮ್ ಇತ್ತು ರೀ. ಅವೇನು ಮಾಡ್ತಿದ್ದಾನೆ, ಎಲ್ಲರೂ ನಂಬರ್ ಹಚ್ಚು ತಡ ಇಲ್ಲ. ಅವು ಬಡಿಗೇರ ಕಾಳಪ್ಪ ನಿಂತಿದ್ದ, ಸಿದ್ಧಾರೂಢ ಅಜ್ಜಾರಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡುವಷ್ಟಿನಲ್ಲಿ ಸಿದ್ಧಾರೂಢ ಅಜ್ಜಾರು ಅವ್ನು ಮೊತ್ತಿ ನೋಡು. ಕಾಳೆ ಅಂದರು. ಯಾಕ್ರಿಪ್ಪ? ಅಲ್ಲೋ ಕೈಲಾಸ ಮಂಟಪ ಅರ್ಧಕ್ಕೆ ನಿಲ್ಲೋಂಗೆ ಕಾಣಿಸ್ತೈತ್ಲೆ ಅಂದರು. ಮೊದಲು ಕಾಳಪ್ಪ ಮಹಾತ್ಮರ ಸಂಘದಲ್ಲಿದ್ದ. ಯಪ್ಪ ನೀ ಹೆಂಗತಿ ಹಂಗೆ ಅಂದ. ನೀ ಹೆಂಗತಿ ಹಂಗೆ, ನೀ ಹಂಗಂದಿ ಹಿಂಗೆ. ಅಲ್ಲೋ ಮತ್ತು ಏನೋ ನೀ ಹೋಗು ಚಿನ್ನ ಕಾಣಿಸತ್ತಾವಲ್ಲ ಮುಖದ ಮ್ಯಾಗ ಅಂದರು ಸಿದ್ಧಾರೂಢರು. ಯಪ್ಪ ನಾ ಹೋಗೋದು ಬಿಡೋದು ಅದ ಯಮನ ಕೈಯಾಗಿಲ್ಲ, ಅದು ನಿನ್ನ ಕೈಯಾಗೈತೆ ಅಂದ. ಯಾರು? ಬಡಿಗೇರ ಕಾಳಪ್ಪ. ಅದು ನಿಂದ ಕೈಯಾಗೈತೆ ಹಿಂಗೆ ಮಗನ ಅಂದರು ಅವ್ರು. ಹ್ಞೂ ಯಪ್ಪ, ಯಾವಾಗ ನಿನಗೊಮ್ಮೆ ನಾ ಶರಣ ಹೋಗಿದನಲ್ಲ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ತಂದೆನೂ ನೀನೇ ಇದಿ, ತಾಯೇನೂ ನೀನೇ ಇದಿ, ಬಂಧು ಬಳಗ ಎಲ್ಲವೂ ನೀನೇ ಇದಿ. ನಿನಗೆ ಈ ಶರೀರ ಅರ್ಪಣೆ ಮಾಡಿದನು. ಇದು ಕಾಯುವುದು, ಕೊಲ್ಲುವುದು, ಇರುವುದು, ಒಯ್ಯುವುದು ಎಲ್ಲ ಯಾರ ಕೈಯಾಗೈತಿ? ನಿನ್ನ ಕೈಯಾಗೈತಿ. ನನ್ನ ಕೈಯಾಗ ಏನೂ ಇಲ್ಲಪ್ಪ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಾರು? ಬಡಿಗೇರ ಕಾಳಪ್ಪ.
ಏನು ಸಾಷ್ಟಾಂಗ ನಮಸ್ಕಾರ ಹಾಕಿದ್ಲ ಸಿದ್ಧಾರೂಢರು ಹೇಳ್ತಾ ಇದ್ದಾರೆ, ಮಗನ ಹಿಂಗೆ ಹಂಗಾರೆ ನಿಂಗೆ ಬೋನಸ್ ಪಾಯಿಂಟ್ ಕೊಡ್ತೀನಲ್ಲ ಅಂದ್ರೆ ಅವ್ರು, ನೀನು ಕೈಲಾಸ ಮಂಟಪ ಅರ್ಧ ನಿಲ್ಸೋದಿಲ್ಲ ಮಗನ, ಎಲ್ಲ ಮುಗಿಸಿ ಹೋಗ್ತೇವೆ ಅನ್ಕೂಲ ಯಪ್ಪ ನೀ ಅಂದಂಗೆ ಅಂದಿರ್ತಾವ. ಕೈಲಾಸ ಮಂಟಪ ಎಲ್ಲ ಕಟ್ಟಿದ ಅಂದಿಂದ ಅವನು ಶರೀರ ಓದ್ತತ ಪುಣ್ಯಾತ್ಮರೇ, ವಿಚಾರ ಮಾಡ್ರಿ. ಅದಕ್ಕಾಗಿ ನಾವು ಏನು ಮಾಡಬೇಕಾಗ್ಯದ ಅಂದ್ರೆ, ನಾವು ತಿಳಿದಾಗಲಿ ಮಹಾತ್ಮರ ಸಂಘ, ಮಹಾತ್ಮರು ಹೇಳಿದಂಥ ಮಾರ್ಗ, ಅವ್ರು ಹೇಳಿರ್ತಕ್ಕಂಥ ತತ್ವ ಚಿಂತನ, ಪರಮಾತ್ಮನ ನಾಮಸ್ಮರಣೆ ನಾವು ಮಾಡ್ಕೋತ ಅದು ಇಲ್ಲೋ ಸಂಸಾರದ ನಮಗೇನೋ ತ್ರಾಸು ಬಂದ್ರೂ ಸಹಿತ ನಮಗೇನಾಗ್ತದೆ, ಎದುರಿಸುವ ಸಾಮರ್ಥ್ಯ ಬರ್ತದೆ. ಯಾಕೆ ಬರು ಅನ್ನೋರೇ ಅವ. ಈಗ ನಾವು ಅಧ್ಯಾತ್ಮ ಮಾಡತ್ತೋ, ಹಿಂದೆ ಏನು ಮಾಡಿದವನು ಗೊತ್ತೈತೇನು ಇಲ್ಲ. ಆ ಬರುವನ ತಡೆದುಕೊಳ್ಳತಕ್ಕಂಥ ಸಾಮರ್ಥ್ಯ ಬರ್ತದೆ ಪುಣ್ಯಾತ್ಮರೇ. ಅದಕ್ಕೆ ಹೇಳ್ತಾ ಇದೆ, ಮೊಸರು ಎಸೆದು ಬೆನ್ನೆ ತೆಗೆದುಕೊಂಬಂತೆ ಚೆನ್ನ ಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘ ಕರ್ಪೂರದ ಗಿರಿಯ ತೆಗೆದುಕೊಂಬಂತೆ. ಮಹಾದೇವ ಕೇಳ್ತಾ ಇದ್ದಾಳೆ, ನಿಮ್ಮ ಶರಣರ ಸಂಘ ಹೆಂಗಿದ್ದಂಗೆ ಕರ್ಪೂರದ ಗಿರಿಯ. ಕರ್ಪೂರ ಒಂದು ಗುಡ್ಡಕ್ಕನ ನಾವು ಉರಿ ಹಚ್ಚಿದ್ವು ಅಂದ್ರೆ ಹಿಂದೇನು ಉಳಿತೈತೇನ್ರಿ? ಉದ್ಕಡೆ ಹಚ್ಚಿರಿ ಹಿಂದೆ ಒಂದು ಇದು ಉಳಿತೈತದ. ದೇವ್ರಿಗೆ ಕರ್ಪೂರ ಹಚ್ತೀವಿ ನಾವು. ಕರ್ಪೂರನೇ ಯಾಕೆ ಹಚ್ತೀವಿ? ಹಿಂದೇನು ಉಳಿದಿಲ್ಲದ. ದೇವ್ರಿಗೆ ಅಕ್ಕಿ ಒಯ್ತಾರೆ, ಒಬ್ರು ಅಕ್ಕಿನೇ ಯಾಕೆ ಒಯ್ತಾರ್ರಿ? ಗೋಧಿವು ಯಾಕೆ ಬರೋದಿಲ್ಲೇನು? ಬಾಳೆಹಣ್ಣು ನೀವು ಇದು ಹಿಡಿತಾರೆ, ಬಾಳೆಹಣ್ಣು ಯಾಕೆ ಹಿಡಿತಾರೋ? ಯಾಕೆ ಹಿಡಿತಾರೆ ಬಾಳೆಹಣ್ಣು? ಎಲ್ಲ ಹಣ್ಣಿನಾಗ ಬೀಜ ಇರ್ತಾವೆ, ಆದ್ರೆ ಬಾಳೆಹಣ್ಣಿನಾಗ ಬೀಜ ಇರ್ತೈತೇನ್ರಿ? ಒಮ್ಮೆ ಅದು ಗಿಡ ಐತಂದ್ರೆ, ಬಾಳೆ ಗಿಡ ಒಮ್ಮೆ ಐತಂದ್ರೆ ಅದ್ರ ಆಯುಷ್ ಮುಗಿತ್ರಿ. ಹಂಗೊಮ್ಮೆ ನಾವು ಗುರುವಿಗೆ ಶರಣಾಗತ ಅದು ಇಲ್ಲೋ ದುಃಖ ಅನ್ನತಕ್ಕಂಥ ಅಲ್ಲೇ ಕೊನೆಯದಾಗಿರ್ಬೇಕು ನಮಗೆ. ಹಂಗೆ ಒಮ್ಮೆ ಕಪ್ರ ಹಚ್ಚಿದಂದ್ರೆ ಹಿಂದೇನು ಲವಲೇಶಿ ಉಳಿದಿಲ್ಲ. ಹೆಂಗೋ ಒಮ್ಮೆ ನಾವು ಗುರುವಿಗೆ ಶರಣಾಗತ ಅದು ಇಲ್ಲೋ ಹಿಂದಿನ ಸಂಸಾರ ಪಾಪ ತಾಪ ಎಲ್ಲನೂ ಏನಾಗಿರ್ಬೇಕು? ನಾಶ ಆಗಿರ್ಬೇಕು ನಮ್ಮ. ಹಂಗೆ ಶರಣ ಹೋಗ್ಬೇಕು ನಾವು. ಹಂಗೆ ಶರಣ ಅದು ಅಂದರೆ ಗುರುನಾಥ ಮಹಾತ್ಮರು ಬಲ್ಲವರು ನಮಗೇನು ಮಾಡ್ತಾಯಿದ್ದಾರೆ? ಪುನಃ ಜನ್ಮ ಅನ್ನತಕ್ಕಂಥದ್ದಿಲ್ಲ. ಏನು ಒಂದು ಜನ್ಮದಾಗ ಬಂದಿದ್ದವು, 2 ಜನ್ಮದಾಗ ಬಂದಿದ್ದವು. ಎಲ್ಲರು ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ್ಲ ಪರಮಾಣುಗಳು ಏನಿತೇನಿತ್ತು. ಈ ಭೂಮಿಯನ್ನು ಕುಟ್ಟಿ ಪುಡಿ ಮಾಡಿ ಹಾರಿಸಿರ ಪರಮಾಣು ಅನ್ನುವತ್ತಾರಲ್ಲ, ಅಷ್ಟು ಜನ್ಮಗಳನ್ನು ದಾಟಿ ಎಷ್ಟು ಹಾಲು ಕುಡಿದ್ದು ನಾವು. ನಿಮ್ಮದು ಒಂದೇ ಜನ್ಮದ ಹಾಲು ಕುಡ್ದಿಲ್ಲ ನಾವು, ಸಪ್ತ ಸಮುದ್ರದಟ್ಟು ಹಾಲು ಕುಡಿದ್ದು. ಅಷ್ಟು ಜನ್ಮ ಹುಟ್ಟಿ ಬಂದು ನಾವು. ನಮ್ಮ ಎಲ್ಲವನ್ನ ಎಷ್ಟೋ ಪರ್ವತದಟ್ಟು ಬಿದ್ದಾವತ್ತು. ಅಷ್ಟೆಲ್ಲ ದಾಟಿ ಎದಕ್ಕೆ ಬಂದಿದ್ದವು? ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದವು. ಈ ಮನುಷ್ಯ ಜನ್ಮ ಬಂದಾಗ ನಾವೇನು ಮಾಡ್ಬೇಕ್ರಿ? ಮಹಾತ್ಮರ ಸಂಘವನ್ನು ಮಾಡಬೇಕು. ಅದಕ್ಕಾಗಿ ಇಟ್ಕೋತಾಳೆ ನಮ್ಮ ಮಾದೇವ ಕಥ ಕುಂಡಿದ್ರು ವಾಳ್ಯಾಕರೆ. ಯಾಕಾದ್ರೆ ಮತ್ತು ಯಾರಿಗೆ ಗೊತ್ತೈತ್ಲ ಅವ್ರಿಗೆ ಅಷ್ಟೇ ಗೊತ್ತಿರ್ತದ ರೀ, ಎಲ್ಲರಿಗೂ ಗೊತ್ತಿರೋದಿಲ್ಲ. ನಾನೇ ಒಬ್ಬರು ಮನ್ಯಾಗ 25 ವರ್ಷ ಪ್ರವಚನ ನಡೆದೈತಿ ಅನ್ಕೂಲ ಅವ್ರು ಒಜ್ಜಲ್ರಿ ಅಂದ್ರೆ ಅವರಲ್ಲಿ ಮಠದಾಗ ನಡಿವಲ್ಲ. ಈಗಿನ ಕಾಲದಾಗ ಮನ್ಯಾಗ ನಡೆಸ್ಯಾರಂದ್ರೆ ಅವ್ರು ಒಜ್ಜಲ್ರಿ ಅಂದ್ರೆ ಅವ್ರು ಹೇಳಬೇಕಾದ ತಾತ್ಪರ್ಯ ಏನು ಅಂದ್ರೆ, ಪುಣ್ಯಾತ್ಮರೇ ನಾವು ಮನುಷ್ಯ ಜನ್ಮ ಬಂದದ. ಆ ಮನುಷ್ಯ ಜನ್ಮ ಯಾಕೆ ಬಂದದ ಅಂದ್ರೆ ಹೇಳ್ತಾ ಇದ್ದಾರೆ, ಸತ್ಸಂಗವನ್ನು ಮಾಡಬೇಕು, ಮಹಾತ್ಮರ ಸಂಘದಲ್ಲಿ ಇರಬೇಕು. ನೋಡಿಲ್ಲ, ಅರ್ಜುನ ಸಾಯುತನ ಕೃಷ್ಣನ ಸಂಘದಾಗ ಹೋದ, ಕಬೀರದಾಸ ಸಿದ್ಧಾರೂಢ ಸಂಘದಾಗ ಹೋದರು, ಗುರುನಾಥರೂಢ ಸಿದ್ಧಾರೂಢ ಸಂಘದಾಗ ಹೋದರು, ಮಹಾದೇವಕ್ಕ ಬಸವಣ್ಣನ ಸಂಘದಾಗ ಹೋದರು. ಯಾಕೆ? ನಮ್ಗೆ ಸತ್ಯದ ಅನುಭವ ಆಗಬೇಕಾಗಿತ್ತಂದ್ರೆ ಈ ಜನ ಮರಣಾತ್ಮಕವಾಗಿರತಕ್ಕಂಥ ಸಂಸಾರವನ್ನು ನಾವು ದಾಟಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ, ತಿಳಿದು ಆಗಲಿ ತಿಳಿಯದೇ ಆಗಲಿ ನಾವೇನು ಮಾಡಬೇಕು? ಮಹಾತ್ಮರ ಸಂಘದಾಗಿದ್ದು ಅಂದರೆ ನಮಗೇನಾಗ್ತದೆ? ಪಾಪದ ನಿವೃತ್ತಿ ಆಗ್ತಾಯಿದೆ, ಪುಣ್ಯದ ಪ್ರಾಪ್ತಿ ಆಗ್ತದೆ. ಯಾಕಂದ್ರೆ ಏನೆಲ್ಲ ಸಿಗ್ತದೆ ಜಗತ್ತಿನಾಗ. ನೋಡಲಿ, ಕಾಶ್ಮೀರ ದೇಶದ ರಾಜ ಬಂದ ಬಸವಣ್ಣನ ಸಂಘವನ್ನು ಮಾಡ. ಮಹಾದೇವ್ ಭೂಪಾಲ್ ಅನ್ನತಕ್ಕಂಥ ರಾಜ ಬಂದ್ರಿ. ಎಲ್ಲಿಂದ ಬಂದವ? ಕಾಶ್ಮೀರದಿಂದ ಬಂದ, ಅಫ್ಘಾನಿಸ್ತಾನದಿಂದ ಬಂದ. ಯಾರ ಸಂಘದಾಗ ಇರ್ಬೇಕಂತೇಳಿ? ಶರಣರ ಸಂಘದಲ್ಲಿ ಇರ್ಬೇಕಂತೇಳಿ ರಾಜರ್ರಿ ಅವ್ರ. ಅದನ್ನೆಲ್ಲ ತ್ಯಾಗ ಮಾಡಿ ಎಲ್ಲಿ ಬಂದ್ರು ಅವ್ರ? ಬಸವಣ್ಣನ ಸಂಘದಲ್ಲಿ ಬಂದರು. ಯಾಕೆ? ಆ ಸಂಘದ ಮಹತ್ವ ಗೊತ್ತಿದ್ದವ್ರು ಅಟ್ಟ ಬರ್ತಾರೆ, ಮತ್ತು ಎಲ್ಲರೂ ಬರೋದಿಲ್ಲ. ಅದಕ್ಕಾಗಿ ಅಂತ ಇದ್ದಾರೆ ಅವ್ರು. ಅವ್ನು ಬಂದ ಅವರು ತಡ ಇಲ್ಲ ಅವ್ರು ಅಂದ್ರೆ 1-2 ದಿವಸ ಇದ್ರೆ ಅಟ್ಟ ನಿಮಗೆ ಪ್ರಸಾದ ಅಂದ್ರೆ ಅವ್ರು. 4ನೇ ದಿವಸ ನೀವು ಇಲ್ಲಿ ಇರ್ತಾನಂದ್ರೆ ನೀವು ಕಾಯಕ ಮಾಡಬೇಕು. ಅವರು ರಾಜ್ಯ ಅವ್ರೇನು ಕಾಯಕ ಮಾಡ್ಬೇಕು?
ಸಿಂಹಾಸನ ಮ್ಯಾಗ ಕೂತಾವ, ಮೃಷ್ಟಾನ್ನ ಭೋಜನ ಊಟ ಮಾಡಿದವ, ಮಲಗಿದವ, ಇನ್ನೊಬ್ರಿಗೆ ದಗದ ಹಚ್ಚಿದ ಮನುಷ್ಯ ಅವಂದ ನಾವು ಮಾಡ್ತು ಅಂದವು. ಹೆಂಡ್ತಿಗೆ ಬಂದ್ರೆ ಹೆಂಡ್ತಿಗೆ ಅಂತ ಇದ್ದಾನೆ, ಇಲ್ಲಿ ಹಂಗೆ ನೀ ಎಲ್ಲಾರೆ ಪಟ್ಟೆ ಪೀತಾಂಬರ ಬಂಗಾರ ಬೆಳ್ಳಿ ಇಟ್ಕೊಂಡು ಕುಂಡಾಕೆ ಬರೋಂಗಿಲ್ಲ. ಅಲ್ಲಿ ಹೆಂಗೆ ಪ್ರಸಂಗ ಬರ್ತಾವೆ ಹೇಳಕ್ಕೆ ಬರೋದಿಲ್ಲ. ಒಮ್ಮೊಮ್ಮೆ ಉಪವಾಸ ಇರಬೇಕಾಗ್ತೈತೆ, ಒಮ್ಮೊಮ್ಮೆ ಏನೆಲ್ಲ ಕಷ್ಟಕ್ಕೆ ಬರ್ತಾವೆ ನೋಡಿ ಎಚ್ಚರ ಅಂದವು. ಯಾಕೆಂದು ನಾ ಎಲ್ಲಿ ಮಲಗಿದ್ರು 3.5 ಮೊಳ ಜಾಗ, ಎಲ್ಲಿಗುಂಡ್ರು 1-2 ತುತ್ತು ಅನ್ನ, ಮಲಗೋದು ಒಂದು ಸ್ವಲ್ಪ ಜಾಗ, ನಾನು ಬರ್ತೇನೆ ನಡಿ ಅಂದ. ಕಳಿ ಅರಿವಿ ಅಂದವು, ರಾಜಭೋಗ ಎಲ್ಲ ಕಳಿ, ಈ ಪಟ್ಟೆ ಪೀತಾಂಬರನ್ನೆಲ್ಲ ತ್ಯಾಗ ಮಾಡು, ಮಡಿ ಹುಡು ನಡಿ ಅಂದಳು. ಬಂದ್ರಿ ಇಬ್ಬರು ಗಂಡ ಹೆಂಡ್ತಿ. ಎಲ್ಲಿ ಬಂದ್ರಿ? ಕಲ್ಯಾಣಕ್ಕೆ ಬಂದ್ರು ಅವ್ರು. ಕಲ್ಯಾಣಕ್ಕೆ ಬರ್ತಾ ಇದ್ದಾನೆ. ಕಲ್ಯಾಣಕ್ಕೆ ಬಂದು ಏನು ಬಸವಣ್ಣ ನೋಡ್ರಲ್ಲ, ಏನು ಆನಂದ್ರಿ, ಏನು ಸುದ್ದಿ. ಮಹಾತ್ಮರು ನೋಡ್ರಿ ಆನಂದ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಪುಣ್ಯ ಐತೆ ತಿಳ್ಕೊಬೇಕು. ಮಹಾತ್ಮರು ನೋಡಿ ನಮ್ಗೆ ತ್ರಾಸ ಆಗ್ತಿತ್ತು ಅಂದ್ರೆ ಪಾಪ ಐತಿತ್ತು. ಅವ್ರು ತ್ರಾಸ ಆಗ್ತೈತಿ ರೀ. ನಮ್ಮ ಊರಾಗ ಅದಾರ ತುಸು ಮಂದಿ ನಾನು ನೋಡಿ ಸುಳ್ಳು ಮುಕ್ಕಿಸಿದಾರ ಅವ್ರು. ಪಾಪ ಐತೆ ಅಂತ ಅವ್ರ ತಪ್ಪಲ್ಲ ಅದ. ಪಾಪ ಇತ್ತಂದ್ರೆ ಮಹಾತ್ಮರು ಸನ್ನೆ ಬರೋಗುಡುದಿಲ್ಲ ಅದ, ಅವ್ರು ನೋಡೋಗುಡುದಿಲ್ಲ ಅದ. ಏನು ಬಂದ್ರೆ ಬಸವಣ್ಣನ ಹೋಳಿಗೆ ಮಾರಯ್ಯ ಅದ. ದಿನ ಕಟ್ಟಿಗೆ ಕಡ್ಕೊಂಬರೋದು, ಊರ ಹೊರಗೊಂದು ಗುಡ್ಲ ಹಾಕಿರ ರಾಜಾರಾಣಿ, ಊರ ಹೊರಗೊಂದು ಗುಡ್ಲ ಹಾಕಿರು, ಅವ್ನು ಕಟ್ಟಿಗೆ ಮಾರ್ಕೊಂಬರೋದ. ಆ ಮಾರ್ಕೊಂಬಂದದಾಗ ದಾಸೋಹ ಮಾಡಿ ತಾವು ಊಟ ಮಾಡೋದ. ಆಗ ನಂತರ ಬಸವಣ್ಣಪ್ಪ ಗೊತ್ತಾಯ್ತು ಇವ್ರು ರಾಜರು ಅನ್ನೋದು. ಅವೇನು ಮಾಡಿದ, ರಾಜರದಾರು ಭಾಳ ಕಷ್ಟ ಐತಿ ಪಾಪ ಇವಕ್ಕೆ ಅಂತೇಳಿ ಆಗಿನ ಕಾಲ ಹಮ್ಮಿನ ಎದ್ದರು ರೊಕ್ಕ ತುಂಬು ಚೀಲ. ಏನು ಮಾಡಿದ ಅಂದ್ರೆ ಬಂಗಾರದ ನಾಣ್ಯದ ಹಮ್ಮಿನೇನು ಅವ್ರ ಮನ್ಯಾಗ ಒಯ್ಯಾಕೆ ಹಚ್ಚಿದ. ಒಬ್ಬ ಜಂಗಮನ ಕಡೆಯಿಂದ ಒಯ್ಯಾಕೆ ಹಚ್ಚಿದ. ಇವು ಕಟ್ಟಿಗೆ ತೊಗೊಂಡು ಬಂದ, ಭಾರ ಆಗಿತ್ತು, ಬೆವ್ರು ಬಿಟ್ಟಿತ್ತು, ಕಟ್ಟಿಗೆ ಹೋಗೋದ. ಏನು ಹೊಲಸು ನಾರಾತೈತ್ಲೆ ಇದಂದವು, ಏನು ಗುಡಿಸಲು ಹೊಲಸು ನಾರಾತೈತ್ಲೆ ಅಂದವು. ನನಗೇನು ಗೊತ್ತಿಲ್ಲ, ನಾ ಒಳಗಿದ್ನಿ ಅಂದ್ರೆ ಇದೇನು ಚೀಲ ಅಂದ. ಏನು ಚೀಲಿದ? ನಾನು ನೋಡಿಲ್ರಿ ಅಂದ್ರಕ್ಕೆ. ನೋಡಿಲ್ರಿ ಅಂದರು. ಒಳಗೆ ತೆಗ್ದು ನೋಡ್ತಾ ಇದ್ದ ಬಂಗಾರದ ನಾಣ್ಯದ್ದು. ಅದ್ರ ಬಂಗಾರದ ನಾಣ್ಯದ್ದು, ಬಂಗಾರ ಇದು ಬಸವನಂದ ತೆಗದ ಅಂದ. ಆಗ ಏನು ತೆತ್ತಾಳೆ, ನಾವು ಬಡವ್ರತೆ ಹೇಳಿ ಬಸವನ ಒಗೆದಿರ್ಬೇಕು ಅಂದ್ಕೂಡ್ಲೆ ಆಗ ಅವ ತಾನ ನಾವು ಬಡವ್ರನ್ನ ತಕ್ಕಂಥ ಭಾವನು ಬಸವನಪ್ಪಗೆ ಬಂದೈತೇನ. ನಾವು ಇಲ್ಲದಕ್ಕೆ ಬಡವ್ರಲ್ಲ, ಒಲ್ಲದಕ್ಕೆ ಬಡವ್ರು. ನಾವು ಕಾಯಕವನ್ನು ಮಾಡ್ತಾಯಿದ್ದೀವಿ ದಿನ. ಕಾಯಕದಿಂದ ಬಂದಿರತಕ್ಕಂಥ ಇದರಲ್ಲಿ ನಾವೇನು ಮಾಡ್ತಾವೆ, ಜಂಗಮ ದಾಸವನ್ನು ಮಾಡಿ ನಾವು ಪ್ರಸಾದ ಮಾಡ್ತೇವೆ. ನಾವೆಂತ ಮಾಡಿರ್ತಾರೆ, ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವಲ್ಲ. ನಮ್ಮ ಮನಸ್ಸು ಸಣ್ಣ ಇಲ್ಲ ನಾವು. ಹಂಗಾರೆ ಏನು ಮಾಡೋದ್ರಿ ಅಂದಳಿಕೆ. ಆ ಜಂಗಮ ಒಬ್ಬ ಹಾದು ಹೊಂಟಿದ್ದ, ಕೊಟ್ಟು ಕಳ್ಸಂದು ನಾವು ಏನ್ರಿ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಕಳ್ಸಿರ್ರಿ. ಕೊಟ್ಟು ಕಳ್ಸೋದು ಅಟ್ಟ ತಡ, ಕೊಟ್ಟು ಕಳ್ಸೋದು ಅಟ್ಟ ಅಲ್ಲ, ಏನಲ್ಲಿ ಏನು 1,96,000 ಮಂದಿ ಜಂಗಮ್ರದಾರಲ್ಲ, ಅವರೆಲ್ಲ ನಮ್ಮ ಗುಡ್ಲಿಕ್ಕೆ ಪ್ರಸಾದಕ್ಕೆ ಬರಬೇಕು ಅಂದು ನಾವು. ಆಕೆ ಏನು ಕೊಟ್ಟಾಳು, ನಿಮ್ಮ ತೆಲಿಗಿಲಿ ಕೆಟ್ಟೈತೇನ ಅಂದ್ರೆ ಗಂಡಗೆ. ನಾ ಇಟ್ಟು ಅಡುಗೆ ಮಾಡ್ಕೊಂಡು ಕೂತಿದ್ದನು, ನೀರು 8 ಮಂದಿಗೆಲ್ಲ ಊಟಕ್ಕೆ ಬಾ ಅಂದು. ಇದು ಹೆಂಗೆ ಅಂದಳಕ್ಕೆ. ಬರ್ಲಿಗಪ್ಪ ಅಂದು. ಇಲ್ರಿ ನಾವ್ರೇ ಮುರುಕು ಗುಡಿಸ್ಲಿನಾಗ ಅದಾವ 8 ಮಂದಿ ಎಲ್ಲ ಎಲ್ಲಿ ಹಿಡ್ಸೋದು, ಅಂಗಳ ಕುನ್ಸುನು ಅಂದವು. ಎಲ್ಲರೂ ಬಂದ್ರಿಪ್ಪ, ಎಲ್ಲರೂ ಬಂದರು. ಅಟ್ಟ ಅಡಿಗಿತ್ತದ. ಅಟ್ಟ ಅಡಿಯಾಗ 1,96,000 ಮಂದಿ ಅಂಬ್ಲಿ ಕುಡಿದು ಮತ್ತು ಅಂಬಲಿ ಹೆಂಗಿತ್ತು ಹಂಗೆ ಇತ್ತು. ಇನ್ನು ಮುಂದೆ ಅವ್ರಿಗೆ ದಕ್ಷಿಣ ಏನು ಕೊಡೋದು ಮ್ಯಾಲ ಅಂದಳಕ್ಕೆ ಹೆಂಡ್ತಿ ಗಂಡ ಏನು ಅವ್ರು ಪಾದ ಪೂಜೆ ಮಾಡಿದ್ದು ನೀರಿದ್ದುಲ್ಲ, ಹೊರಗೆ ಕಟ್ಟಿಗೆ ಹೊರಿ ಇದ್ದು. ಕಟ್ಟಿಗೆ ಹೊರಿ ಮ್ಯಾಗ ಗೊಜ್ಜಿ ಬಿಟ್ರಿ. ಏನು ಅವು ಕಟ್ಟಿಗೆ ಹೊರಿ ಇದ್ದು ಎಲ್ಲ ಬಂಗಾರದ ಚಿನ್ನಿ ಆಗಿಬಿಟ್ಟು ಎಲ್ಲರೂ ಕಡ 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 ಮುರಿದು ಎಲ್ಲರಿಗೂ ಒಂದೊಂದು ಕೊಟ್ಟಿರತ್ತೆ. ಹೇಳಬೇಕಾದ ತಾತ್ಪರ್ಯ ಏನು ಅಂದ್ರೆ ಮಹಾತ್ಮರ ಸಂಘದಲ್ಲಿ ಭಾಳ ಶಕ್ತಿ ಅದ. ಅದು ತಿಳಿದವ್ರ ತಿಳಿಲಿಕ್ಕೆ ಬರ್ತದೆ, ಎಲ್ಲರಿಗೂ ಬರುವುದಿಲ್ಲ ಪುಣ್ಯಾತ್ಮರೇ. ಅದಕ್ಕಾಗಿ ಇಲ್ಲೇನೋ ಸತ್ಸಂಗನ ತಕ್ಕಂಥದ್ದನ್ನು ಇಟ್ಟಿದ್ದಾರೆ. ನಾವು ನೀವೆಲ್ಲರೂ ಈ ಸತ್ಸಂಗದಲ್ಲಿರೂ ಗುರು ಮಾರ್ಗದಲ್ಲಿ ಹೋಗೋನು. ನಮಗೆ ಎಷ್ಟು ತಿಳಿತೈತಿಲ್ಲ ಅಷ್ಟರೇ ನಾವೇನು ಮಾಡಬೇಕಾಗ್ಯದ, ಧರ್ಮದ ಕಾರ್ಯವನ್ನು ಮಾಡೋಣ. ಯಾಕಂದ್ರೆ ಮನುಷ್ಯ ಜನ್ಮ ಎದಕ್ಕೆ ಬಂದದ ಅಂದ್ರೆ ಒಳ್ಳೆಯ ಕಾರ್ಯವನ್ನು ಮಾಡೋಕೆ ಬಂದದ ವಿನಃ ಏನಿಲ್ಲ ಮನುಷ್ಯರಾಗಿ ಬದುಕಬೇಕಾಗ್ಯದ ನಾವು. ಅದು ಎದರಿಂದ ಸಾಧ್ಯದ ಅಂದ್ರೆ ಸಂಸ್ಕಾರ ಮಹಾತ್ಮರ ಸಂಘದಿಂದ ಸಾಧ್ಯದ. ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ಎಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ವಾಗ್ರೂಪ ಸೇವೆಯನ್ನು ಮುಗಿಸ್ತಾ ಇದ್ದೀನಿ. ಹರೋಂ ತತ್ಸತ್, ಹರೋಂ ತತ್ಸತ್.